ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋಂಥದ್ದು ಚಿಕನ್ ಪೆಪ್ಪರ್ ಫ್ರೈಡ್ ರೈಸ್. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: ವೈಟ್ ರೈಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೊರಿಯಂಡರ್ ಲೀವ್ಸ್, ಟರ್ಮರಿಕ್ ಪೌಡರ್, ಪೆಪ್ಪರ್ ಪೌಡರ್, ಸಾಲ್ಟ್, ಆಯಿಲ್, ಆನಿಯನ್, 1 ಬೌಲ್ ಚಿಕನ್. ಈಗ ಇದನ್ನು ಮಾಡೋ ವಿಧಾನನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನಾನೀಗ ಮೊದಲು ನಾನ್ ಸ್ಟಿಕ್ ತವಾ ಒಂದು ಸ್ಟವ್ ಮೇಲೆ ಇಡಿ. ಚಿಕನ್ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ, 2 ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಹಾಕಿ ನೋಡಿ ಈ ಥರ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದರಲ್ಲೇ ಬಾಯ್ಲ್ ಆಗಬೇಕು. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ರೈಸ್ಗೂ ಹಾಕಬೇಕು ಸಾಲ್ಟು. ಅದರಿಂದ ಚಿಕನ್ಗೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಫ್ರೈ ಚೆನ್ನಾಗಿ ಆಗ್ತಾಯಿದೆ. ಚಿಕನ್ನು ಫ್ರೈ ಆಗಿದೆ. ಈಗ ಸಾಕಿಷ್ಟು. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಈ ಥರ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಕಿಷ್ಟು. ನಂತರ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳಿ. ಎತ್ತಿಟ್ಟಾಗಿದೆ. ಈಗ ನಿಮಗೆ ನಾನು ಫ್ರೈಡ್ ರೈಸ್ ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಸ್ಟವ್ ಹಚ್ಚಿದ್ದೀನಿ, ಪಾತ್ರೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಫಸ್ಟು 3 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. 3 ರಿಂದ 4 ಸ್ಪೂನು. 5 ಸ್ಪೂನೇ ಹಾಕ್ಬಿಡಿ, ಯಾಕೆಂದರೆ ಫ್ರೈಡ್ ರೈಸ್ ಅಲ್ವಾ, ಚಿಕನ್ ಪೆಪ್ಪರ್ ಫ್ರೈಡ್ ರೈಸ್, ಅದಕ್ಕೋಸ್ಕರ. ಎಣ್ಣೆ ಕಾದಿರುತ್ತೆ. ಇದಕ್ಕೆ ಆನಿಯನ್ ಹಾಕೋಣ. ನೋಡಿ, ಆನಿಯನ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆಗಿದೆ. ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇರೋದು ಶುದ್ಧ ನಾಟಿ ಸ್ಟೈಲು. ನಾನು ಏನನ್ನೂ ಹೊರಗಡೆಯಿಂದ ತಗೊಂಡಿಲ್ಲ, ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು. ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನೇ ಮನೆಯಲ್ಲೇ ಮಾಡಿರೋದಿದು. ಮತ್ತು ಹೊರಗಡೆ ಪೌಡರ್ಗಳು ಯಾವುದನ್ನು, ಗರಂ ಮಸಾಲ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾವುದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ. ಇದೊಂದು ಸ್ವಲ್ಪ ಫ್ರೈ ಮಾಡಿ. ನೋಡಿ ಆಯಿತು, ಇದು ಸ್ವಲ್ಪ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕೊಳ್ಳೋಣ. ಮತ್ತು ಪೆಪ್ಪರ್ ಪೌಡ್ರ್ ಹಾಕೋಣ. ಪೆಪ್ಪರ್ ಫ್ರೈಡ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಪೆಪ್ಪರ್ನ ನೀವು ಹಾಕಬೇಕು. ಪೆಪ್ಪರ್ ಪೌಡ್ರೂ ನಾನೇ ಮನೆಯಲ್ಲೇ ಮಾಡಿರೋಂಥದ್ದು, ಅದನ್ನು ಹೊರಗಡೆಯಿಂದ ನಾನೇನು ತಗೊಂಡಿಲ್ಲ. ನೋಡಿ, ಈ ಥರ ಬ್ಲ್ಯಾಕ್ ಥರ ಆಯಿತು. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ರುಚಿ ನೋಡ್ಕೊಂಡು ಹಾಕೊಳ್ಳಿ. ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಮಸಾಲೆ ನೋಡ್ತಾ ಇದ್ರೇ ಎಮ್ಮಿ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಚಿಕನನ್ನು ಆ್ಯಡ್ ಮಾಡೋಣ. ಈಗ ನೋಡಿ, ಇದನ್ನು ಸ್ವಲ್ಪ ಫ್ರೈ ಮಾಡಿ 2 ನಿಮಿಷ. ನೋಡಿ, ಚೆನ್ನಾಗೆ ಫ್ರೈ ಆಯಿತು. ಚಿಕನ್ಗೂ ಚೆನ್ನಾಗಿ ಮಸಾಲೆ ಎಲ್ಲ ಇದ್ದಿದೆ. ಏನಿಲ್ಲ, ರೈಸ್ ಹಾಕಿ ಮಿಕ್ಸ್ ಮಾಡೋದು. ನೋಡಿ, ಇವಾಗ ರೈಸ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಖಾರ ಕಡಿಮೆ ಇರುತ್ತೆ, ಖಾರ ಇರಲ್ಲ, ಮತ್ತು ಯಾವ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ. ಯಾಕೆಂದರೆ ನಾನು ಚಿಲ್ಲಿ ಹಾಕೇ ಇಲ್ಲ, ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕೇ ಇಲ್ಲ. ನೋಡಿ, ಪೆಪ್ಪರ್ ಫ್ರೈ ಚಿಕನ್ನು
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ಇವಾಗ ಚಿಕನ್ ಪೆಪ್ಪರ್ ಫ್ರೈಡ್ ರೈಸ್ ರೆಡಿ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಹೀಗೆ ಸುಮ್ಮನೆ ಮೇಲ್ಗಡೆ ಈ ಥರ ಹಾಕಿ ಪ್ಯೂರ್ ನಾಟಿ ಸ್ಟೈಲ್ ಚಿಕನ್ ಪೆಪ್ಪರ್ ಫ್ರೈಡ್ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಸರ್ವ್ ಮಾಡ್ಕೊಂಡು ತಿನ್ನೋದೆ. ನೋಡಿ ಫ್ರೆಂಡ್ಸ್, ಚಿಕನ್ ಪೆಪ್ಪರ್ ಫ್ರೈಡ್ ರೈಸ್ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಮನೇಲಿ, ಮಿಸ್ ಮಾಡಬೇಡಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಆದರೆ ನಾನು ಕೊನೆಯದಾಗಿ ನಿಮ್ಮ ಹತ್ರ ಕೇಳ್ಕೊಳ್ಳೋದೇನೆಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಟ್ರೈ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.